ಬಾರಪ್ಪ ವೆಂಕಟ ಕಟಕಟ, ಒಂದು ಬರ್ತ್ಡೇ ಫಂಕ್ಷನ್ಗೆ ಹೋಗ್ ಬರೋಣ. ಉಣ್ಣಕ್ಕೆ ತಿನ್ನೋಕೆ ಏನು ಕಮ್ಮಿ ಇರಲ್ಲ. ಬಾರಪ್ಪ ಬಾರೋ. ಯಾರ್ದು ಬರ್ತಡೇ? ನನ್ಗೆ ಹೇಳ್ದೆ ಬರ್ತಡೇ ನಡ್ಸಕ್ಕಾಗುತ್ತಾ? ನಿಂಬೆ ನಾಗಣ್ಣಂದು ಕಣಪ್ಪ. ನಿನಗೆ ಹೇಳ್ದೆ ಇದ್ರೇನು ಸುಧಾಕರ್ನ ಕರ್ಸ್ಕೊಂಡು ಬರ್ತಡೇ ಮಾಡ್ಕೊಂಡಿದ್ದೆ ನೋಡು. ನಮ್ ನಾಗಣ್ಣನ್ ಬರ್ತ್ಡೇ ಅಂದ್ಮೇಲೆ ಅಲ್ಲೊಂದ್ ಸ್ಟೆಪ್ ಇರ್ಲೇಬೇಕು. ಅಣ್ಣನ ಕೈಗೆ ನಿಂಬೆ ಹಣ್ಣು ಕೊಟ್ರ, ಹೊಡಿರೋ ತಮಟೆ, ಹಾಕ್ರೋ ಸಾಂಗು. ನಾಗಣ್ಣ ಕುಣಿಯಕ್ಕೆ ನಿಂತ್ಕೊಂಡ್ರೆ ಸುಸ್ತೇ ಆಗಲ್ಲ ಕಣೋ. ಸುಧಾಕರ್ ಜೊತೆ ಕೈ ಜೋಡಿಸಿದ್ರೆ ಗೆಲ್ಲೋ ತನಕ ಬಿಡಲ್ಲ ಕಣಪ್ಪ. ಪರವಾಗಿಲ್ಲ, ನಂತರನೇ ಈಗಲೂ ಅದೇ ಎನರ್ಜಿ ಐತೆ. ಚಿಕ್ಕಬಳ್ಳಾಪುರಕ್ಕೆ ಮಾಲೀಕ ಆಗ್ಬೇಕು ಅಂದ್ರೆ ಹೊಸಕೋಟೆ ಹುಲಿನ ಹತ್ರಕ್ಕೆ ತಗೊಳ್ಬೇಕು ಕಣೋ. ಅದಕ್ಕೆ ಯಾ ಸುಧಾಕರು MTB ಮನೆ ತನಕ ಬಂದು ಅಣ್ಣಾರೇ ಅಂದದೆ. ಹೂ ಮತ್ತೆ ಹೊಸಕೋಟೆಯಲ್ಲಿ ನನ್ಗಿರೋಷ್ಟು ಫ್ಯಾನ್ಸು MTB ಅಣ್ಣಂಗೂ ಅವ್ರೆ. ಡ್ಯಾನ್ಸರ್ ನಾಗಣ್ಣ ಒಂದ್ಸಲಿ ಬಾಯಲ್ಲಿ ನಿಂಬೆಹಣ್ಣು ಕಚ್ಕೊಂಡು ಕೈಯಲ್ಲಿ ಖಡ್ಗ ಇಟ್ಕೊಂಡು ಕುಡಿದ್ರೆ ಸಾಕು, ಸುಧಾಕರ್ಗೆ ಹೊಸಕೋಟೆಯಲ್ಲಿ 90 ಸಿಗುತ್ತೆ. ಏನ್ಲಾ ಅದು 90% ಓಟ್ ಸಿಗುತ್ತೆ ಬಾಳಣ್ಣ. ಬೇಕಾದ್ರೆ ಕೇಳು. 98% ಓಟು. ಆಯ್ತು 90 ಮೇಲೆ ಸ್ವಲ್ಪ ಜಾಸ್ತಿನೇ. ಅದೆಷ್ಟು ಲೀಡ್ ಕೊಟ್ಟು ಸುಧಾಕರ್ನ ಗೆಲ್ಸ್ಯಾ ಹೇಳ್ಬಿಡಣ್ಣ. ನಾವಿಷ್ಟು ಲೀಡು ಅಂತ ಈಗ ಹೇಳಕ್ ಬರಲ್ಲ. ಕೇಳಿಸ್ಕೊಂಡೇನ್ಲ, ಇದೇ ಲೀಡ್ಗೋಸ್ಕರ ಸುಧಾಕರು ನಾಗಣ್ಣನ ಇಟ್ಕೊಂಡೈತೆ ಕಣಪ್ಪ. MTB ನಾಗಣ್ಣ ಸಿದ್ದಣ್ಣನ ಜೊತೆಗೆ ಕೈ ಇಟ್ಕೊಂಡೆ ಚೆನ್ನಾಗಿತ್ತಲ್ಲ ಬಾಲಣ್ಣ. ಈಗ ಯಾಕೋ ಸೈಲೆಂಟ್ ಆದಂಗವ್ರೆ. ನಿನ್ ಯಾರಪ್ಪ ಹೇಳ್ದವ್ರು ನಾಗಣ್ಣ ಮನ್ಸ್ ಮಾಡ್ಬಿಟ್ರೆ ವೈಲೆಂಟ್ ಆಗೋದು ಹೆಚ್ಚೋತ್ತೇನ್ಲ? ಹೌದು, ಆಗ್ಲೇಬೇಕಲ್ಲ, ಮಾಡ್ಲೇಬೇಕಲ್ಲ. Violence likes me. I can't avoid. ಸುಧಾಕರ್ ಗೆಲ್ಸ್ಬೇಕು ಅಂದ್ರೆ ನಾಗಣ್ಣ ವೈಲೆಂಟ್ ಆಗ್ಲೇಬೇಕು. ಅದ್ ಬಿಡಪ್ಪ, ನಮ್ ಚಲವಣ್ಣ ಅದೇನೋ ಮದುವೆ ಕತೆ ಹೇಳುತ್ತಂತೆ, ಕೇಳಿಸ್ಕೋ. ನೀನ್ ನೋಡಿದ್ದೆ ಹುಡುಗಿನ, ಸ್ವಲ್ಪ ಚೆನ್ನಾಗಿದ್ದಾಳೆ, ನಾನೇ ಮದುವೆ ಆಗ್ಬೇಕು ಅಂತ ಇಚ್ಛೆ ಆಯ್ತಾ ಅದೇ. ಮುಂದೆ ಅವತಾರ ಒಂದ್ ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತ ಹೇಳಿ. ಬಾಳಣ್ಣ, ಮದುವೆ ಹುಡುಗಿ ಬಗ್ಗೆ ಕುಮಾರಣ್ಣ ಹೇಳ್ತೈತೆ ಕೇಳಿಲಿ. ಆಯ್ತಪ್ಪ, ನೋಡೋಣ, ಇನ್ನೂ ಚೆನ್ನಾಗಿರೋರ್ನೇ ನೋಡೋಣ. ನೋಡ್ದೇನಪ್ಪ ವೆಂಕಟ, ರಾಜಕೀಯದಲ್ಲಿ ಹುಡುಗಿ ಮದುವೆ ಅಂದ ಚಂದ ಎಲ್ಲ ಬರ್ತದೆ. ನನ್ ಮಗಂಡು ನನ್ಗೆ ಹುಡುಗಿ ಸಿಕ್ಕಿಲ್ಲ ಅಂತ ಡೈಲಿ ಅಳ್ತಾ ಇದ್ದೀನಿ ಬಾಳಣ್ಣ. ನೀನಿನ್ನು ಉರ್ಸ್ಬೇಡ, ವಿಷಯ ಹೇಳು. ಅದೇ ಕಣಪ್ಪ, ಮಂಡ್ಯಕ್ಕೆ ಕುಮಾರಣ್ಣ ನಾನೇ ನಿಂತ್ಕೋತೀನಿ ಅಂತ ಬಂದೈತೆ. ಅದಕ್ಕೆ ಚಲವಣ್ಣ ಮದುವೆ ಹುಡುಗಿ ಕತೆ ಹೇಳ್ತೈತೆ. ಪಾಪ ಪುಟ್ಟರಾಜು ಕೈಲಿ ಸದನೂ ಮಾಡಿಸ್ತಾರೆ, SM ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಅದಿರ್ಲಿ, ಪುಟ್ಟರಾಜುಗೆ ಟಿಕೆಟ್ ಮಿಸ್ ಆಗಿದ್ದಂಗೆ ಓಸಿ ಹೇಳಣ್ಣ. ನಾನೇ ಮದುವೆ ಆಗ್ಬೇಕು ಅಂತ ಇಚ್ಛೆ ಆಯ್ತಾ ಅದೇ. ಮುಂದೆ ಅವತಾರ ಒಂದ್ ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತ ಹೇಳಿ. ಅಯ್ಯಯ್ಯೋ, ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತವಾ ಹಿಂಗ ಮಾಡೋದು? ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನೀನು ತಂದು ಕಟ್ತೀವಿ ಅಂತ ಹೇಳಿ. ಇದು ಹೆಂಗಾಯ್ತು ಅಂದ್ರೆ ಬಾಳಣ್ಣ, ಮಗನಿಗೆ ಮದುವೆ ಮಾಡಕ್ ಹೋಗಿ ಆ ಅಪ್ಪನೇ ಮದ್ವೆ ಆದ್ನಂತೆ. ಈಗ ಮಗಳು ಮಾಡಕ್ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಓಸಿ ಇರು ಬಾಳಣ್ಣ, ಈ ಮದ್ವೆ ಬಗ್ಗೆ ಕುಮಾರಣ್ಣ ಏನ್ ಹೇಳ್ತಾರೆ ಕೇಳೋಣ. ಓ ಕುಮಾರಣ್ಣ, ಬಾಳಣ್ಣ, ಹೆಂಗ್ ನಡೀತೈತಣ್ಣ ಮದ್ವೆ ತಯಾರಿ? ನೋಡೋಣ, ಇನ್ನೂ ಚೆನ್ನಾಗಿರೋರ್ನೇ ನೋಡೋಣ. ಅಲ್ಲೇ ವೆಂಕಟ, ನೋಡ್ಲಾ, ಇನ್ನೂ ಚೆನ್ನಾಗಿರೋದೇ ನೋಡುತ್ತಂತೆ ಕುಮಾರಣ್ಣ. ನೀನು ಒಂದು ಅರ್ಜಿ ಹಾಕ್ಬಿಡಪ್ಪ. ನಮ್ ಕುಮಾರಣ್ಣ ಸ್ನೇಹ ಜೀವಿ ಕಣೋ. ಜೋ ಬಾಳಣ್ಣ, ನಿನ್ ವಯಸ್ಸಿಗೆ ತಕ್ಕಂಗ್ ಮಾತಾಡು. ಇರು, ಮಧ್ಯ ಬಾಯಿ ಹಾಕ್ಬೇಡ. ನಮ್ ಬ್ರದರ್ ಕುಮಾರಣ್ಣ ಮದ್ವೆ ಬಗ್ಗೆ ಹೇಳ್ತೈತೆ, ಕೇಳಿಸ್ಕೊ ಇಲ್ಲೇ. ಪುಟ್ಟರಾಜು ಅವ್ರ ಭಾವನೆ ಇದ್ದಾಗ ಇನ್ನೂ ಚೆನ್ನಾಗಿರೋದನ್ನೇ ನೋಡಿ ಮಾಡಿ.
ನೋಡ್ಲಾ ವೆಂಕಟ, ಇನ್ನು ಕಾಲ ಮಿಂಚಿಲ್ಲ ಕಣಪ್ಪ. ನನ್ ಮಗಂದು ಈ ಮದುವೆ ಬ್ಯಾನ್ ಆಗ್ಬೇಕು. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಹೇಳುವುದು ಬಾಕಿ ಇದೆ.